ಹಲೋ ಟ್ರೇಡರ್ಸ್, ಇವತ್ತು ನಮ್ಮ ದುಬೈನ ಹೊಸ ಜರ್ನಿಯನ್ನು ನಾನು ನಿಮಗೆ ಶೋ ಮಾಡ್ಲಿಕ್ಕಿದ್ದೇನೆ. ದುಬೈನ ನಮ್ಮ ಮನೆ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಸೊ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗ್ಲಿಕ್ಕಿದೆ, ಹಾಗೆ ಒಂದು ಅದ್ಭುತವಾದ ವ್ಯೂ ಅನ್ನು ಕೂಡ ನಾನು ನಿಮ್ಗೆ ಇಲ್ಲಿ ಶೋ ಮಾಡ್ಲಿಕ್ಕಿದ್ದೇನೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ದುಬೈನ ನಮ್ಮ ಜರ್ನಿ ಯಾವ ರೀತಿ ಶುರು ಆಗ್ತಿದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡುವಂತಹ ಈ ವಿಡಿಯೋನ ನೀವು ಕೂಡ ಇಷ್ಟಪಡ್ತಾ ಇದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಬಹುದು. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಆಸ್ ಅ ಟ್ರೇಡರ್ ಇಲ್ಲಿ ಟ್ರೇಡಿಂಗ್ ಇನ್ಫಾರ್ಮೇಶನ್ ಗಳನ್ನ ನಾನು ನಿಮ್ಗೆ ಶೇರ್ ಮಾಡ್ಲಿಕ್ಕಿದ್ದೇನೆ. ವೆಲ್ಕಮ್ ಟು ಟ್ರೇಡಿಂಗ್ ಕನ್ನಡ. ನನ್ನ ಹೆಸರು ಶರತ್. ಸೊ ಇದು ನಮ್ಮ ಮನೆ ಆಗಿರುತ್ತೆ. ಸೊ ಇದು ನಮ್ಮ ಎಂಟೈರ್ ಎಂಟ್ರೆನ್ಸ್ ಆಗಿರುತ್ತೆ. ಇಲ್ಲಿಂದ ನೀವು ನೋಡಾದ್ರೆ ಒಂದು ಬ್ಯೂಟಿಫುಲ್ ಆರ್ಟ್ ಅನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಸೊ ಇದು ಕಂಪ್ಲೀಟ್ಲಿ ಫರ್ನಿಶ್ಡ್ ರೂಮ್ ಆಗಿರುತ್ತೆ. ಅಂಡ್ ಇಲ್ಲಿ ನಮಗೆ ಒಂದು ವಾಶ್ರೂಮ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಎಂಟ್ರಿ ಸೈಡ್ ಇಂದಾನೆ ಸಣ್ಣದಾಗಿರುವಂತಹ ಒಂದು ವಾಶ್ರೂಮ್ ಅಂಡ್ ಉತ್ತಮವಾದ ಮಿರರ್ ಗಳು ಎಲ್ಲ ವ್ಯವಸ್ಥೆಗಳು ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸೊ ಇಲ್ಲಿಂದ ನಾವು ಮುಂದೆ ಹೋಗೋಣ, ಯಾವ ರೀತಿ ಈ ಒಂದು ಓವರ್ ಆಲ್ ಮನೆ ಕಾಣಲಿಕ್ಕೆ ಸಿಗುತ್ತೆ ಅನ್ನೋದನ್ನ ನಿಮ್ಗೆ ಶೋ ಮಾಡ್ತೀನಿ. ಸೊ ಇಲ್ಲಿ ಒಂದು ಸ್ಟ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಸ್ಯಾಂಡ್ವಿಚ್ ಮೇಕರ್ ಆಗಿರ್ಬೋದು, ಇದೆಲ್ಲವೂ ಕೂಡ ಕಾಣಲಿಕ್ಕೆ ಸಿಗುತ್ತೆ ನಮ್ಗೆ. ಅಂಡ್ ಇಲ್ಲಿ ಒಂದು ಫ್ರಿಡ್ಜ್ ಕಾಣಲಿಕ್ಕೆ ಸಿಗುತ್ತೆ. ಫ್ರಿಡ್ಜ್ ಅಲ್ಲಿ ಸದ್ಯಕ್ಕೆ ಏನು ಕೂಡ ನಾವು ಇಟ್ಟಿಲ್ಲ, ಬಿಕಾಸ್ ಇವತ್ತಷ್ಟೇ ನಾವು ರೂಮ್ಗೆ ಎಂಟ್ರಿ ಕೊಟ್ಟಿದ್ದೇವೆ. ಅಂಡ್ ಇದು ನಮ್ಮ ಕಿಚನ್ ಆಗಿರುತ್ತೆ. ಕಿಚನ್ ಅಲ್ಲಿ ಕೆಳಗಡೆ ವಾಷಿಂಗ್ ಮಿಷಿನ್ ಕೂಡ ಇದೆ. ಸೊ ಈ ಒಂದು ಕಿಚನ್ ಏರಿಯಾದಿಂದ ನಾವು ಬೆಡ್ರೂಮ್ಗೆ ಮೂವ್ ಆಗ್ತೀವಿ. ಅಂಡ್ ಇದು ನಮ್ಮ ಬೆಡ್ರೂಮ್ಗೆ ಮೂವ್ ಆಗೋದಕ್ಕಿಂತ ಮುಂಚೆ ಕೊಟ್ಟಿರುವಂತ ರ್ಯಾಕ್ ಇದು. ಇದರಲ್ಲಿ ಬೌಲ್ ಆಗಿರ್ಬೋದು, ಪ್ಲೇಟ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಇದು ನಮ್ಮ ಬೆಡ್ರೂಮ್ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ ನಮಗೆ. ಅಂಡ್ ದಿಸ್ ಇಸ್ ದ ಮಾಸ್ಟರ್ ಬೆಡ್ರೂಮ್. ಅಂಡ್ ಎಲ್ಲ ಸ್ಪೇಸ್ ಅನ್ನ ಬ್ಯೂಟಿಫುಲಿ ಯುಟಿಲೈಸ್ ಮಾಡಲಾಗಿದೆ. ಸೊ ಇದರಲ್ಲೂ ಕೂಡ ರ್ಯಾಕ್ ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದ್ರೆ ಈ ಬೆಡ್ರೂಮ್ ಇಂದ ನಮಗೆ ಕಾಣಲಿಕ್ಕೆ ಸಿಗುವಂತಹ ವ್ಯೂ. ಸೊ ದುಬೈನ ಒನ್ ಆಫ್ ದ ಮೇನ್ ರೋಡ್ ನ ವ್ಯೂ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ನೈಟ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿ ಈ ವ್ಯೂ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಬೆಡ್ರೂಮ್ ಇಂದ ಹೊರಗಡೆ ಬರ್ತಾ ಇದ್ದ ಹಾಗೆ ನಮಗೆ ಹಾಲ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಹಾಲ್ ಅಲ್ಲಿ ಸೋಫಾ ಇದೆ. ಅಂಡ್ ಅಗೇನ್ ಇಲ್ಲಿ ಒಂದು ಟಿವಿ ಇದೆ. ಸೊ ದೆನ್ ಬ್ಯೂಟಿಫುಲ್ ಆಗಿರುವಂತಹ ಶೋ ಪೀಸಸ್ ಗಳು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಒಂದು ಗಿಡ ಕೂಡ ಇದೆ. ಅಂಡ್ ಇಲ್ಲೊಂದು ಮಿರರ್ ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿಂದ ಹೊರಗಡೆ ನಮಗೆ ನಮ್ಮ ಬಾಲ್ಕನಿಯ ವ್ಯೂ ಇರುತ್ತೆ. ಹಾಗೆ ಇಲ್ಲೊಂದು ಮಿರರ್ ಇದೆ. ಮಿರರ್ ನಿಂದ ಹೊರಗಡೆ ನಾವು ಬಂದಾಗ ನಮ್ಮ ಬಾಲ್ಕನಿ ಕಾಣಲಿಕ್ಕೆ ಸಿಗುತ್ತೆ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪ್ಲೇಸ್ ಗೈಸ್. ಐ ಹೋಪ್ ನೀವು ತುಂಬಾ ಇಷ್ಟಪಡ್ತೀರಾ ಇದನ್ನ. ನಾನು ನಿಮ್ಗೆ ಈ ವ್ಯೂ ಅನ್ನ ಶೋ ಮಾಡಬೇಕು. ಸೊ ದಿಸ್ ಇಸ್ ದ ಬಾಲ್ಕನಿ. ಈ ವ್ಯೂ ನಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ಲುಕ್ ಎಟ್ ದ ಬ್ಯೂಟಿಫುಲ್ ವ್ಯೂ ಗೈಸ್. ಎಷ್ಟು ಸುಂದರವಾಗಿರುವಂತಹ ವ್ಯೂ. ಬುರ್ಜ್ ಖಲೀಫಾ ಕಂಪ್ಲೀಟ್ ವ್ಯೂ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಲ್ಲಿ ಫೌಂಟೇನ್ ವ್ಯೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ ಕುಮಾರ್ನ ಹೋಲ್ ಬಿಲ್ಡಿಂಗ್ ಕಾಣಲಿಕ್ಕೆ ಸಿಗುತ್ತೆ. ಅದರ ಪಕ್ಕದಲ್ಲಿ, ಅದರ ಕೆಳಗಡೆ ನೀವು ನೋಡೋದಾದ್ರೆ ದುಬೈ ಮಾಲ್ ಕೂಡ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿಂದ ಬುರ್ಜ್ ಖಲೀಫಾದ ಫುಲ್ ವ್ಯೂ ನಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ದಿಸ್ ಇಸ್ ಅವರ್ ಬಾಲ್ಕನಿ. ಅಂಡ್ ಇಲ್ಲಿಂದ ಹೋಲ್ ಬುರ್ಜ್ ಖಲೀಫಾದ ಅರೌಂಡ್ ಇರುವಂತಹ ಟೌನ್ ಕಾಣಲಿಕ್ಕೆ ಸಿಗುತ್ತೆ. ಸೊ ತುಂಬಾನೇ ಉತ್ತಮವಾದ ಬಾಲ್ಕನಿ ಅಂತಾನೆ ಹೇಳ್ಬೋದು. ಇಲ್ಲಿಂದ ಬುರ್ಜ್ ಖಲೀಫಾ ಕಾಣಲಿಕ್ಕೆ ಸಿಕ್ಕಿದ್ರೆ ಈ ಸೈಡ್ ಇಂದ ನಮ್ಗೆ ರೋಡ್ ಕಾಣಲಿಕ್ಕೆ ಸಿಗುತ್ತೆ. ಸೊ ರೋಡ್ ನ ವ್ಯೂ ಕಾಣಲಿಕ್ಕೆ ಸಿಗುತ್ತೆ. ನೈಟ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಾಣಲಿಕ್ಕೆ ಸಿಗುತ್ತೆ ನಮ್ಗೆ ಇದು. ಸೊ ಇದು ನಮ್ಮ ದುಬೈನ ಮನೆ ಆಗಿರುತ್ತೆ. ಅಂಡ್ ದುಬೈನಲ್ಲಿ ಇನ್ನು ನಾವು ಇಲ್ಲಿ ಸ್ಟೇ ಆಗ್ಲಿಕ್ಕಿದ್ದೇವೆ. ಸೊ ಇಲ್ಲಿ ಎಲ್ಲಾ ಕೆಲಸಗಳನ್ನ ನಾವು ಮಾಡ್ಲಿಕ್ಕಿದ್ದೇವೆ. ದುಬೈನ ನನ್ನ ಹೊಸ ಜರ್ನಿ ಇಲ್ಲಿಂದ ಶುರು ಆಗ್ಲಿಕ್ಕಿದೆ. ತುಂಬಾನೇ ಉತ್ತಮವಾದ ಸ್ಪೇಸ್ ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಐ ಹೋಪ್ ನಿಮ್ಗೆ ನಮ್ಮ ಮೊದಲ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಫ್ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ. ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.